ವೀಕ್ಷಕರೇ, ಹೋಟೆಲ್ ವಿರಾಟ್ನ ಮತ್ತೊಂದು ವಿಶೇಷತೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸ್ವೀಟ್ ಮಾಡೋ ಕಿಚನ್ ಅಲ್ಲಿ ನಾನು ಇದ್ದೀನಿ. ಯಾವ ರೀತಿ ಮಾಡ್ತಾರೆ, ಅದನ್ನ ಹೇಗೆ ತಯಾರು ಮಾಡ್ತಾರೆ, ಏನೇನು ವಿಶೇಷವಾದಂಥ ಪದಾರ್ಥಗಳನ್ನ ಹಾಕಿ ಮಾಡ್ತಾರೆ ಅಂತ ನೋಡ್ಕೊಂಡು ತಿಳ್ಕೊಳಕ್ ಭಯಂಕರ ನಾನು ಕಾಯ್ತಾ ಇದ್ದೀನಿ. ನೀವು ಕೂಡ ನೋಡಿ ತಿಳ್ಕೊಳ್ಳಿ. ನಮ್ಮ ಜೊತೆಲಿ ಮಾಹಿತಿ ಕೊಡೋಕ್ಕೆ ಮ್ಯಾನೇಜರ್ ಅಣ್ಣ ಇದ್ದಾರೆ. ನಮ್ಮ ಮ್ಯಾನೇಜರ್ ಅಣ್ಣವ್ರು ಇದ್ರೆ ನಮ್ಗೆ ಒಂಥರ ಪವರ್ಫುಲ್ ಶಕ್ತಿ ಇದ್ದಂಗೆ. ಯಾವ ಸ್ವೀಟ್ನ ಮಾಡಿ ತಿನ್ಸಕ್ಕೆ ಹೊರಟಿದ್ದೀರ ನಾನು? ಸರ್, ಈಗ ನಾನು ನಿಮಗೆ ತೋರಿಸ್ತಿರೋ ಸ್ವೀಟು ಮೇಜರ್ ಈಗ ಮಿಲ್ಕ್ ಮೈಸೂರು ಪಾಕ್ ಮಾಡಿಸ್ತಾ ಇದ್ದೀನಿ. ನಾನು ಹಿಂಗೆ ಸಡನ್ ಆಗಿ ಎಂಟ್ರಿ ಕೊಟ್ಟೆ ಕಿಚನ್ಗೆ. ಇಲ್ಲಿ ಇಟ್ಕೊಂಡ್ರೆ ನಮ್ಮ ಮ್ಯಾನೇಜರ್ ಅಣ್ಣ, ನೀವು ಈ ತರ ಬಂದ್ರೆ ಒಳಗಡೆ ಬಿಡೋದಿಲ್ಲ, ಕ್ಯಾಪ್ ಹಾಕೊಳ್ಳಿ ಮತ್ತೆ ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೆ ಮಾತ್ರ ಒಳಗಡೆ ಬಿಡೋದು ಅಂತ ರೂಲ್ಸ್ ಆಗಿ ಹೇಳ್ಬಿಟ್ರೆ. ಯಾಕಂದ್ರೆ ನೋಡಿ, ಅದು ಸ್ಟಿಟ್ ಏನಾದರೂ ತಿನ್ಬೇಕಾದ್ರೆ ಒಂದು ಕೂದಲು ನಮ್ಗೆ ಕಾಣಿಸ್ತಾ ಅಂದ್ರೂ ಆ ಊಟ ತಿನ್ನೋಕೆ ಬೇಜಾರಾಗ್ಬಿಡುತ್ತೆ. ಗ್ರಾಹಕರಲ್ಲಿ ಒಳ್ಳೇದಾಗ್ಲಿ, ಶುದ್ಧತೆ ಇರಲಿ, ಸ್ವಚ್ಛತೆ ಇರಲಿ ಅಂತ ಇದು ಹಾಕೋವರೆಗೂ ನಮಗೆ ಬಿಟ್ಟಿಲ್ಲ. ಥ್ಯಾಂಕ್ ಯು ಸರ್. ಅಷ್ಟು ಕಂಡೀಷನ್ ಸ್ಟಿಟ್ ಇದೆ. ಈಗ ಹೋಗೋಣ, ಸ್ವೀಟ್ಸ್ ಹೆಂಗ್ ಮಾಡ್ತಾರೆ ನೋಡೋಣ. ಓಕೆ, ಬನ್ನಿ ಸರ್. ಎಷ್ಟು ತರ ವೆರೈಟಿ ಸ್ವೀಟ್ಸ್ಗಳು ಮಾಡ್ತಾರೆ ಸರ್? ನಮ್ಮ ಹತ್ರ ಟೋಟಲ್ ಆಗಿ ಈಗ ಮಾಡ್ತಿರೋದು, ಈಗ ರೀಸೆಂಟ್ಲಿ ನಾವು ಕೌಂಟರ್ ಕೊಡ್ತಿರೋದು ಪರ್ ಡೇ ನಮ್ದು 18 ವೆರೈಟಿ ಇಲ್ಲಿ ಇರುತ್ತೆ. 18 ವೆರೈಟಿ, 18 ತರ ನೀವು ಡಿಫ್ರೆಂಟ್ ಇರುತ್ತೆ ಎವ್ರಿ ಡೇ. ಗೀಸನ್ಗಳಲ್ಲಿ ನಮ್ದು ದೀಪಾವಳಿ ಸೀಸನ್ನು, ಇದ್ರ ಸೀಸನ್ಗಳಲ್ಲಿ ಎಲ್ಲ ಮೇಜರ್ ಆಗಿ ಟೋಟಲ್ ಒಂದು 90-100 ವೆರೈಟಿ ಈ ಥರ ಇರ್ತವೆ. ಓಕೆ ಮ್ಯಾನೇಜರ್ ಅಣ್ಣ, ಈಗ ಅವರು ಏನೇನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅದು ನಾವು ಈಗ ಇದು ಮಿಲ್ಕ್ ಪೌಡರ್ ಸರ್. ಬನ್ನಿ ಸರ್, ಇದು ಮಾಡಿಸ್ತೀನಿ. ಇದು ಈ ಪ್ರೋಸೆಸ್ಸು ಮಿಲ್ಕ್ ಮೈಸೂರು ಪಾಕ್ ಅಂತ. ಇದು ನಂದಿನಿ ಮಿಲ್ಕ್ ಪೌಡರ್. ಓಕೆ, ಈ ನಂದಿನಿ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ. ಇದು ಪ್ರಾಡಕ್ಟ್ ಚೆನ್ನಾಗಿದೆ. ಪ್ರಾಡಕ್ಟ್ ಮೇಜರ್ ಇದಕ್ಕೆ ಐಟಮ್ ಹಂಗೆ ತಗೋತೀವಿ ಅಂದ್ರೆ ಈಗ ಆ ಥರನೇ ಐಟಮ್ ಹಾಕ್ಬೇಕು. ಮತ್ತೆ ಪೌಡರ್ ಜೊತೆ ಬೇರೆ ಏನು ಮಿಕ್ಸ್ ಮಾಡ್ತಾ ಇದ್ದಾರೆ? ಅದ್ರ ಜೊತೆಗೆ ಶುಗರ್ ಮಿಕ್ಸ್ ಮಾಡ್ತಾರೆ, ಸಕ್ಕರೆ ಮಿಕ್ಸ್ ಮಾಡ್ತಾರೆ, ಮತ್ತೆ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ. ಓಕೆ, ಶುದ್ಧತೆ ತುಪ್ಪ. ನಂದಿನಿ ತುಪ್ಪ ವಿತ್ ಸಕ್ಕರೆ, ಮಿಲ್ಕ್ ಪೌಡರ್, ಈ ಮೂರನ್ನು ಪ್ರೋಸೆಸ್ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಮಾಮೂಲಿ ಈ ನೀರು ಕುದಿಯಕ್ಕೆ ಬಿಟ್ಟಿದ್ದಾರೆ. ಓಕೆ, ಈ ಕುದಿಯೋ ನೀರೊಳಕ್ಕೆ ಅದನ್ನ ಮಿಕ್ಸ್ ಮಾಡಿರೋದು ಹಾಕ್ಬಿಟ್ಟು ಅದು ಪಾಕ ಬರೋ ಗಂಟ ಹೊಡಿತಾರೆ. ಅಂದ್ರೆ ಸ್ವೀಟ್ ಕಂಟೆಂಟ್ ಬರೋದಕ್ಕೆ ಸಕ್ಕರೆ ಪಾಕ ವೆರಿ ಇಂಪಾರ್ಟೆಂಟ್. ಮೇಜರ್ ಈಗ ಸ್ವೀಟ್ಗೆ ಸಿಹಿ ಬೇಕು ಅಂದ್ರೆ ಸಕ್ಕರೆ ಇರಲೇಬೇಕು ಸರ್. ಸಕ್ಕರೆ ಬಂದು ಬೆಲ್ಲನೂ ಹಾಕ್ಬೋದಾ ಸರ್? ಮಾಡ್ತೀವಿ. ನೋಡಿ, ನಂದು ಇಲ್ಲಿ ಇದೆಯಲ್ಲ ಕರ್ದಂಟ್ ಐಟಮ್. ಈ ಏನ್ ಕರ್ದಂಟ್ ಐಟಮ್ ಇದೆ, ಇದು ಡ್ರೈ ಫ್ರೂಟ್ಸ್ ಕರ್ದಂಟು. ಇದಕ್ಕೆ ಡ್ರೈ ಫ್ರೂಟ್ಸು ಪ್ಯೂರ್ ಜಾಗ್ರಿಯಿಂದ ಪೌಡರ್ ಜಾಗ್ರಿ ಬರುತ್ತೆ, ನಾಟಿ ಆ ಜಾಗ್ರಿನೇ ಯೂಸ್ ಮಾಡಿ. ಇದಕ್ಕೆ ನೋ ಶುಗರೇ ಯೂಸ್ ಮಾಡಲ್ಲ. ಅದು ಫುಲ್ ಗಟ್ಟಿ ಆಗ್ಬೇಕಾದ್ರು ಅದು ಪಾಕ ಗಟ್ಟಿ ಬರ್ಬೇಕು ಸರ್. ಇನ್ನು ಆಲ್ಮೋಸ್ಟ್ ಈಗ ಬರ್ತಾ ಇದೆ, ಅಲ್ಲ ಸಕ್ಕರೆ ಕರಗಿದೆ ಈಗ. ಅದು ಕರಗಿ ಈಗ ಆಲ್ಮೋಸ್ಟ್ ಪಾಕ ಕರೆಕ್ಟಾಗಿ ಕುದಿಯೋ ಇದಕ್ಕೆ ಆ ಪೌಡರ್ನ ಮಿಕ್ಸ್ ಮಾಡ್ತಾರೆ. ಆಮೇಲೆ ದಿನ ಎಷ್ಟು ಕೆಜಿ ಸೇಲ್ ಆಗುತ್ತೆ ಸರ್? ನಾವು ಈ ಒಂದು ಸೀಸನ್ ಮೇಲೆ ಸರ್, ಈಗ ನಮ್ದು ಡೈಲಿ ಪರ್ ಡೇ ಈಗ ಆಲ್ಮೋಸ್ಟ್ ನಮಗೆ ಒಂದು 10 kg 15 kg ಈ ಥರ ಹೋಗ್ತಾ ಇರುತ್ತೆ. ಮಿಕ್ಸರ್ಸು ಅವೆಲ್ಲ ಮಿಕ್ಸ್ ಮಾಡಿ ಹೋಗ್ತಾ ಇರುತ್ತೆ. ಸೀಸನ್ ಟೈಮಲ್ಲಿ 200 kg 300 kg ಆರ್ಡರ್ ಹೆಂಗೆ ಬರುತ್ತೆ. ದೀಪಾವಳಿ ದಸರಾದಲ್ಲಿ 600 700 1000 ಈ ಥರ ಕಂಪ್ನಿ ಮೇಲೆ ಆರ್ಡರ್ಗಳ ಮೇಲೆ ಜಾಸ್ತಿ ಬರ್ತಾ ಇದೆ. ಅಂದರೆ ಇಲ್ಲಿ ಗ್ರಾಹಕರು ಬಂದು ನೇರವಾಗಿ ತೊಗೊಬೋದು ಅಥವಾ ಏನಾದರೂ ಬುಕ್ಕಿಂಗು ತೊಗೋತೀವಿ ಸರ್. ಬಲ್ಕ್ ಆರ್ಡರ್. ಈಗ ನಮಗೆ ಈಗ ಎಷ್ಟೋ ಗೆಸ್ಟ್ಗಳಲ್ಲಿ ಏನೋ ಫಂಕ್ಷನ್ಗಳಿದ್ದಾಗ, ಮದುವೆಗಳು, ಅವ್ರ ಮನೆ ಕಾರ್ಯಗಳು, ಪೂಜೆಗಳಿದ್ದಾಗ ಈ ಥರ ಈಗ ನಮ್ಮ ಮೂತಿಚೂರು ಲಡ್ಡು ಬೇಕು ಅಂತಾರೆ, ಈಗ ತಿರುಪತಿ ಲಡ್ಡು ಈ ಥರ ಕ್ವಾಂಟಿಟಿ ಬೇಕು ಅಂತಾರೆ. ಆ ಥರ ಏನಾದರೂ ಬಲ್ಕ್ ಆರ್ಡರ್ ತೊಗೋತೀವಿ. ಬಲ್ಕ್ ಆರ್ಡರ್ ತೊಗೊಂಡು ಎಷ್ಟು ಪೀಸ್ ಬೇಕು ಇಲ್ಲ ಎಷ್ಟು kg ಬೇಕು ಅದನ್ನು ಮಾಡಿಸ್ಕೊಡ್ತೀವಿ. ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಇದೆ. ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಸರ್. ನಮ್ಮದೇ ಹೋಟೆಲ್ ಇರೋದ್ರಿಂದ ಫುಡ್ ಐಟಮ್ ಹೋಗುತ್ತೆ. ಅದ್ರ ಜೊತೆಗೆ ಸ್ವೀಟು ಎನಿ ಒನ್ ಚಾಯ್ಸ್, ಅವ್ರು ಏನು ಹೇಳ್ತಾರೆ ಗೆಸ್ಟ್ಗಳು ಆ ಥರ ಫುಡ್ಡನ್ನು ನಾವು ಮಾಡಿ ಪ್ರಿಪೇರ್ ಮಾಡಿಕೊಡ್ತೀವಿ. ಓಕೆ, ಅಂದರೆ ಬರ್ತ್ಡೇ, ಮದುವೆ, ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ಸ್ವಲ್ಪ ಅದೊಂದು ಮಾಡ್ತಾರೋದು ಇನ್ನೂ ಗ್ರೇಟ್. ಯಾಕಂದರೆ ಇಲ್ಲೇ ಬಂದು ತಿನ್ಬೇಕಲ್ಲಪ್ಪ ಇಷ್ಟು ಚೆನ್ನಾಗಿರೋ ಸಿಹಿ ಪದಾರ್ಥಗಳನ್ನ ಅಂತ ಅನ್ಕೊಂಡಿರ್ತಾರೆ. ಸೊ ನಾವು ಆರ್ಡರ್ ಮಾಡಿದ್ರೆ ಮನೆಗೂ ತಲುಪೋ ಕೆಲಸ ನೀವು ಮಾಡಿ. ಸೂಪರ್ ಸರ್, ಸೂಪರ್. ಇದು ನಂದು ಸಾಲದಕ್ಕೆ ಜೊಮೊಟೊ, ಸ್ವಿಗ್ಗಿ ಆರ್ಡರ್ಗಳಲ್ಲಿ, ಆನ್ಲೈನ್ ಆರ್ಡರ್ಗಳಲ್ಲೂ ಇದಕ್ಕೂ ಟೈ ಅಪ್ ಇದಾಗಿದೆ. ಇದಕ್ಕೆ ನಾವು ಆನ್ಲೈನಲ್ಲಿ ಏನೇ ಸರ್ಚ್ ಮಾಡಿ ಏನೇ ತೊಗೊಂಡ್ರು ಆಲ್ಮೋಸ್ಟ್ ಮಿಲ್ಕ್ ಐಟಮ್ಗಳು ಜಾಸ್ತಿ ನನ್ನಾಗುತ್ತೆ. ಈ ರಸಮಲೈ, ರಸಗುಲ್ಲ, ಚಂಪಾಕಲಿ, ಚಮಚಮ್ ಎವ್ರಿಡೇ ಐಟಮ್. ಇದು ಫಾಸ್ಟ್ ಮೂವ್ ಐಟಮ್. ಚಂಪಾಕಲಿ ತಿಂದಿದ್ದೀನಿ, ಇದೆ ಸರ್. ಚಮಚಮ್ ಅಂದರೆ ವೆರೈಟಿ ಐಟಮ್. ವೆರೈಟಿ ಐಟಮ್ಗಳು. ಮೈಸೂರು ಪಾಕ್ ಗೊತ್ತು, ಆಮೇಲೆ ಕಾಜುದು ಬರುತ್ತೆ, ಕೆಲವೊಂದು ಐಟಮ್ ನೋಡಿದ್ದು. ಇದು ಚಮಚಮ್ ನಾನು ಇದೆ ಫಸ್ಟ್. ಇದು ಚಂಪಾಕಲಿ ಅಂದರೆ ಈಗ ಎಲ್ಲ ಮಿಲ್ಕ್ ಐಟಮ್ಮೇ. ಆ ಮಿಲ್ಕ್ ಐಟಮ್ಗಳಿಗೆ ತರಾವೇರಿ. ಅದಕ್ಕೆ ಈಗ ಮಿಲ್ಕ್ ಐಟಮ್ ಮಾಡಿಬಿಟ್ಟು ಅದಕ್ಕೆ ಕೂವ ಬರುತ್ತೆ. ಆ ಕೂವನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಕೋಟಿಂಗ್ ಕೊಡ್ತಾರೆ. ಅದ್ರ ಒಳಗಡೆ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ನೀಟಾಗಿ ಅದೊಂದು ಇದೆಯಲ್ಲ, ಅದು ತಿಂದ ಮೇಲೆ ಖುಷಿಗೆ ಚಮಚಮ್ ಅನ್ಸುತ್ತೆ. ನೀವು ಚಮಚಮ್ ಅಂತ ಇಲ್ಲ, ಅದನ್ನ ಐಟಮ್ ಸೆಟ್ ಮಾಡೋದಕ್ಕೆ ಅದಕ್ಕೆ ಒಂದು ಹೆಸರು ಕೊಟ್ಟಿರ್ತಾರೆ. ಅದರ ಹೆಸರು ಕೊಟ್ಟಿರ್ತಾರೆ. ಓಕೆ, ಅಂದರೆ ನಮ್ಮ ಹೋಟೆಲ್ ವಿರಾಟ್ನಲ್ಲಿ ವಿವಿಧ ಬಗೆಯ ರೀತಿಯ ಸ್ವೀಟ್ಸ್ಗಳಿದೆ. ಅದು ತಿಂದು ತೇಗೋರು ದಯವಿಟ್ಟು ಬನ್ನಿ. ನೆಕ್ಸ್ಟ್ ಸ್ಟೆಪ್ ಈಗ ಪೌಡರ್ ಸುರಿತಾ ಇದೆ ನೋಡಿ, ಮಿಕ್ಸ್ ಹಾಕಿರೋದು. ಆ ಪೌಡರ್ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದಾರೆ. ಈಗ ಅದನ್ನ ಇದು ಮಾಡ್ಕೋತಾರೆ. ಈ ಇದ್ರ ಜೊತೆಗೆ ಪ್ರೋಸೆಸ್ಗೆ ತುಪ್ಪ ಕೊಟ್ಕೊಂಡು ಹೋಗ್ತಾರೆ. ಎಲ್ಲಾ ಸ್ವೀಟ್ ಬಾಕ್ಸ್ ಅಲ್ಲೂ ಮೈಸೂರು ಪಾಕ್ ಟ್ರೆಡಿಷನಲ್ ಆಗಿ ಇಟ್ಟಿರ್ತೀವಿ. ಕರ್ನಾಟಕದ ಒಂದು ಆಸ್ತಿ ಅಂತ ಹೇಳ್ಬೋದು. ಹೌದು, ಜಾಸ್ತಿ ನಮಗೆ ಇದು ತುಪ್ಪ ಇಂಪಾರ್ಟೆಂಟ್ ಅನ್ಸುತ್ತೆ. ತುಪ್ಪನೇ ಮೇಜರ್ ಸರ್. ಇದಕ್ಕೆ ಮೈಸೂರು ಪಾಕ್ಗೆ ತುಪ್ಪನೇ ಮೇಜರ್. ತುಪ್ಪ, ಆಮೇಲೆ ಇದು ತುಪ್ಪ, ಮಿಲ್ಕ್ ಇದು ಮಿಲ್ಕ್ ಮೈಸೂರು ಪಾಕರಿಂದ ಮಿಲ್ಕ್ ಪೌಡರು, ತುಪ್ಪ, ಅದ್ರ ಜೊತೆಗೆ ಸಕ್ಕರೆ.
ಈಗ ಆಲ್ಮೋಸ್ಟ್ ನೋಡಿ 2 ಲೀಟ್ರ್ ತುಪ್ಪ ಎಳೆದಿದ್ದಾರೆ ಆಲ್ರೆಡಿ. 2 ಲೀಟ್ರ್ ಆಯಿತು. ಅದು ಇನ್ನೂ ಬಂದಿಲ್ಲ. ಬರೋ ಗಂಟ ಇನ್ನೂ ಎಳಿತಾ ಇರ್ತಾರೆ. ಅಂದ್ರೆ ಮ್ಯಾನೇಜರ್ ಅಣ್ಣ, ನೀವು ಈ ಐಟಮ್ಸ್ ಎಲ್ಲ ನೀವು ದಿನನಿತ್ಯ ನೋಡ್ತೀರಾ, ಟೇಸ್ಟ್ ಮಾಡಿ ಏನಾದರೂ ಇಲ್ಲ ಹೆಚ್ಚು ಕಡಿಮೆ ಅಂತ ಹೇಳ್ತೀವಿ ಸರ್. ನಾವೀಗ ಐಟಮ್ ಈಗ ಒಂದೊಂದ್ಸತಿ ಯಾವಾಗ ಕೌಂಟರ್ಗೆ ಹೋದಾಗ ಟೇಸ್ಟಿಂಗ್ ನೋಡ್ತೀವಿ ನಾವು, ಏನು ಹಿಂಗಿದೆ, ಯಾವ ಥರ ಬಂದಿದೆ. ಈಗ ನಮ್ಮ ರೆಗ್ಯುಲರ್ ಗೆಸ್ಟ್ಗಳು ಕೇಳ್ತೀವಿ. ಈಗ ನಾವು ಒಂದೊಂದ್ಸತಿ ಪೀಸ್ ತೊಗೊಂಡಾಗ ಟೇಸ್ಟ್ ನೋಡಿದಾಗ ಇದರಲ್ಲಿ ಏನೋ ಹೆಚ್ಚಿದೆ, ಕಮ್ಮಿ ಇದೆ, ಈ ಥರ ಬರಬೇಕಾಯ್ತು, ಇದು ಕರೆಕ್ಟಾಗಿ ಬಂದಿಲ್ಲ, ಇಲ್ಲ ಕಟಿಂಗ್ ಫಿನಿಶಿಂಗ್ ಸರಿ ಇಲ್ಲ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್ ಈಗ ಅದನ್ನು ತೊಗೊಂಡೋಗ್ತಾರೆ, ಮತ್ತೆ ರಿಪೀಟ್ ಇದು ಮಾಡಿ ರೆಡಿ ಮಾಡ್ಕೊಂಡು ಬರ್ತಾರೆ. ಆದರೆ ಈ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮಾಡ್ತಾರೆ ಅಥವಾ ಇದು ಸರ್ ಈಗ ಇದು ನಾರ್ಮಲ್ ಕ್ವಾಂಟಿಟಿ. ಈಗ ನಾವು ಬಲ್ಕ್ ಆರ್ಡ್ರುಗಳು ಬರುತ್ತಲ್ಲ, ದೀಪಾವಳಿ ದಸರಾ ಟೈಮಲ್ಲಿ ಅವೆಲ್ಲ ದೊಡ್ಡ ಕಡಾಯಿಗಳಿರುತ್ತೆ. ಆ ದೊಡ್ಡ ಕಡಾಯಲ್ಲಿ ಮಾಡ್ತೀವಿ. ಒಂದು ಸತಿ ಮಾಡಿದರೆ 40 kg 30 kg ಮಾಡ್ತೀವಿ. ಟ್ರೈಗಳು ಇಡ್ತಾರೆ. ಆ ಟ್ರೈಗಳಿಗೆ ಪಾಕ ಬಂದಂಗೆ ಪಲ್ಟಿ ಮಾಡ್ತಾರೆ. ಸಪ್ರೇಟ್ ಕೈ ಕಟ್ ಮಾಡೋಕ್ಕೆ ಸರಿಯಾಗಿರುತ್ತೆ. ಅದು ಮೇಜರ್. ಈಗ ತುಪ್ಪ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಷ್ಟು ಸ್ಮೂತ್ನೆಸ್ ಬರುತ್ತೆ, ಟೇಸ್ಟ್ ಇರುತ್ತೆ. ಮ್ಯಾನೇಜರ್ ಅಣ್ಣ, ಹಾಂ ಸರ್. ಡೈಲಿ ಒಂದು ಮ್ಯಾಕ್ಸಿಮಮ್ ಒಂದು ಎಷ್ಟು kg ಹೋಗ್ಬೋದು ಸರ್? ಡೈಲಿ ಆಲ್ಮೋಸ್ಟ್ ನಮಗೆ ಒಂದು 20 kg 25 kg ಹೋಗುತ್ತೆ. ಇವತ್ತು ಶನಿವಾರ ಭಾನುವಾರ ಆಗಿದೆ. ಈಗ ನಾಳೆ ಭಾನುವಾರ, ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ರಿಪೀಟಿಗೆ ಇನ್ನೊಂದ್ಸತಿ ಮಾಡಿಸ್ತಾ ಇದ್ದೀವಿ. ಈ ರಿಪೀಟ್ ಇದು ಕೌಂಟ್ರಿಗೆ ಈಗ ಅರ್ಜೆಂಟಿಗೆ ಬೇಕಾಗಿರೋದ್ರಿಂದ ಇದು ಮತ್ತೆ ಮಾಡಿಸ್ತಾ ಇದ್ದೀವಿ. ಇದು ಬೆಳಗ್ಗೆ ಕಟಿಂಗ್ ಆಗುತ್ತೆ. ಓಕೆ, ಅಂದ್ರೆ ನೀವು ಫ್ರೆಶ್ ಈಗ ಬೆಳಗ್ಗೆ ಫ್ರೆಶ್ ಇರುತ್ತೆ. ಎವ್ರಿಡೇ ನಮ್ಮ ಕಿಚನ್ ಎವ್ರಿಡೇ ರನ್ ಆಗ್ತಾ ಇರುತ್ತೆ. ಎವ್ರಿಡೇ ಮಾಡ್ತಾ ಇರ್ತೀವಿ. ಶನಿವಾರ ಭಾನುವಾರ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಈಗ ಆಲ್ಮೋಸ್ಟ್ ಇನ್ನೊಂದ್ಸತಿ ರಿಪೀಟ್ ಆಗೋದು. ಈಗಲೇ ಬೆಳಗ್ಗೆ ಹೊಡೆದಿದ್ದು ಮತ್ತೆ ಸಾಯಂಕಾಲ ಹೊಡಿತಾ ಇದ್ದೀವಿ. ಕೆಲವು ಕಡೆ ನನಗೆ ತಿಳಿದಂಗೆ ಒಂದು ವಾರಕ್ಕಾಗೋಷ್ಟು ಒಂದೇ ಸರಿ ಮಾಡಿ ಇಟ್ಬಿಟ್ಟಿರ್ತಾರೆ. ಹೌದು. ಸೊ ನೀವು ನೋಡಿ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀರಾ, ಮತ್ತೆ ಸಂಜೆ ರಿಪೀಟ್ ಆರ್ಡರ್ಗಳಿದ್ದಾಗ ಅವಾಗ ಫ್ರೆಶ್ ಆಗಿ ಮಾಡ್ತೀವಿ. ಈಗ ಎವ್ರಿಡೇ ನಮ್ದು ಈಗ ಶನಿವಾರ ಭಾನುವಾರ 2 ಟೈಮ್ ಮಾಡ್ತಾ ಇರ್ತೀವಿ. ಬಾಕಿ ಟೈಮಲ್ಲಿ ಎವ್ರಿಡೇ ನೈಟ್ ಸಾಯಂಕಾಲಕ್ಕೆ ಬೇಕಾದಂಗೆ ಇದಾಗ್ತದೆ. ಖಾಲಿ ಆದಾಗೆ 1 ಡೇ ಬಿಟ್ಟು ಒಂದು ಇದು ಫ್ರೆಶ್ ಆಗಿ ತಿಂದಷ್ಟು ರುಚಿ ಜಾಸ್ತಿ ಇರುತ್ತೆ ಅಲ್ವಾ? ಈಗ ಸರ್ ಅದು 2 ದಿನ, ಒಂದಿನ ಇವತ್ತು ಮಾಡಿದ್ದು ಮಾರನೇ ಬೆಳಗ್ಗೆ ಅದು ವ್ಯಾಲ್ಯೂ ಚೆನ್ನಾಗಿರುತ್ತೆ. ಅದು 2 ಡೇಸ್ ಆಯ್ತಾ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಮತ್ತೆ ಅಷ್ಟು ಮಜಾನೂ ಇರೋದು. ಮತ್ತೆ ಅದು ಗಟ್ಟಿ ಬಂದ್ಬಿಡುತ್ತೆ ಅಲ್ವಾ? ಆಲ್ರೆಡಿ 3 kg ಖಾಲಿ ಆಯ್ತಾ ತುಪ್ಪ? ಸರ್ ಆಯ್ತು, 3 kg ಆಯ್ತು ಸರ್. ಹಾಕಿದ್ದಾರೆ ಲಾಸ್ಟ್ ಇದು. ಇದನ್ನೀಗ ಒಂದು ಬರೋ ಗಂಟ ಎಳೆಯುತ್ತಾರೆ, ಇದು ಮಾಡ್ತಾರೆ. ಅಯ್ಯೋ ದೇವರಡ ಆಗ್ತಾ ಇಲ್ಲ ಗುರುವೇ, ಎಷ್ಟು ಟೈಟ್ ಅಂದ್ರೆ ಇದನ್ನ ಎತ್ತಿಂಗ್ ಅನ್ನಕ್ಕೂ ಕಷ್ಟ ಆಗ್ತಿದೆ ನಿಜವಾಗ್ಲೂ. ಪಾಪ ಇವ್ರು ಅರ್ಧ ಗಂಟೆಯಿಂದ ಹಿಂಗೆ ತಿರ್ಸಿ ಎಷ್ಟು ಕೈ ನೋವು ಬಂದಿರ್ಬೇಡ. ಇಲ್ಲ ಪ್ರಾಮಿಸ್ ಆಗ್ತಾ ಇಲ್ಲ ಗುರು, ಅಷ್ಟು ಗಟ್ಟಿ ಆಗ್ಬಿಟ್ಟಿದೆ ಇದು. ನೋಡಿ ವೀಕ್ಷಕರೇ, ಹಂಗೋ ಹಿಂಗೋ ಮೈಸೂರು ಪಾಕ್ ರೆಡಿ ಆಯಿತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸಾಫ್ಟ್ನೆಸ್ಸು ಮತ್ತು ಆ ಮೃದುತನ ಅಂತಾರಲ್ಲ, ಅದು ಆ ತುಪ್ಪದಲ್ಲಿ ಮೆಲ್ಟ್ ಆಗಿರೋದ್ರಿಂದ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ. ಈಗ ಈಗ ನಮ್ಗೆ ಅರ್ಜೆಂಟ್ ಆರ್ಡರ್ ಇರೋದ್ರಿಂದ ನಾವು ಪಾಕ ಗಟ್ಟಿ ಮಾಡಿದ್ದೀವಿ. ಈಗ ಇನ್ನೊಂದು 3 ಅವರ್ಸಲ್ಲಿ ಕಟ್ ಮಾಡಾಕ್ತೀವಿ. ಕಟ್ ಮಾಡಿದರೆ ಇದು ಸರಿ ಬರುತ್ತೆ. ಪಾಕ ತೆಳ್ಳಗಿದ್ರೆ ಅದನ್ನು ಇವತ್ತು ಬಿಡ್ತೀವಿ, ಅದು ಮಾರನೇ ಬೆಳಗ್ಗೆ ಕಟ್ ಮಾಡ್ತಾರೆ. ಓಕೆ. ಸೊ ವೀಕ್ಷಕರೇ, ಈ ಒಂದು ಟೇಸ್ಟಿ ಆಗಿರೋ, ಪರಿಶುದ್ಧವಾಗಿರೋ, ಮಸ್ತ್ ಆಗಿರೋ ಮೈಸೂರು ಪಾಕ್ ತಿನ್ಬೇಕಂದ್ರೆ ಎಲ್ಲಿ ಬರ್ಬೇಕು ಹೇಳಿ? ಹೋಟೆಲ್ ವಿರಾಟಿಗೆ ಬರಬೇಕು. ಮ್ಯಾನೇಜರ್ ಅಣ್ಣ, ಹಂಗು ಹಿಂಗು 3 ಗಂಟೆ ಆದ್ಮೇಲೆ ಮೈಸೂರು ಪಾಕ್ ಗಟ್ಟಿ ಆಗ್ಬಿಟ್ಟಿದೆ. ಇವಾಗ ಕಟಿಂಗ್ ಮಾಡೋ ಸಮಯ, ಕಟಿಂಗ್ ಆದ್ಮೇಲೆ ಎತ್ಕೊಂಡು ರುಚಿ ಮಾಡೋ ಸಮಯ. ನೋಡ ಕಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇದು ಫೈನಲ್. ಎಲ್ಲ ಆದಮೇಲೆ ಕಟಿಂಗ್ ಯಾವಾಗ ಆಗುತ್ತೋ ಫೈನಲ್, ಆಮೇಲೆ ಗ್ರಾಹಕರಿಗೆ ಕೊಡೋದೇ ಕೆಲಸ. ಈಗ ಟೇಸ್ಟ್ ಮಾಡೋ ಸಮಯ. ತಿನ್ನೋಣ ಸರ್? ಹಾಂ ಸರ್, ನೋಡಿ. ಏನು ಬಿಡುವ ಇದು ಸ್ವೀಟ್ ಹೇಗಿದೆ ಅಂದರೆ ರುಚಿ ಮಸ್ತಾಗಿದೆ. ಅದು ಹೇಳೋಕ್ಕೆ ಅಸಾಧ್ಯ. ಯಾಕಂದ್ರೆ ನೀವು ಮೈಸೂರು ಪಾಕ್ ತಿನ್ಬೇಕಾದ್ರೆ ಫ್ಲೇವರ್ ಹೆಂಗೆ ಹೊಡೆಯುತ್ತೋ ಸೇಮ್ ಅದೇ ಥರ ಇದೆ. ವಿರಾಟ್ ಹೋಟೆಲ್ನಲ್ಲಿ 18 ಥರ ಸ್ವೀಟ್ ಮಾಡ್ತಾರೆ. ಅದರಲ್ಲೂ ಮೈಸೂರು ಪಾಕ್ ಒಂದು. ಈ ಮೈಸೂರು ಪಾಕ್ನ ನೀವು ತಿನ್ನಿ, ಆ ಮಜನೇ ಬೇರೆ. ಹೋಟೆಲ್ಗೆ ಬನ್ನಿ, ರುಚಿ ನೋಡಿ, ಆಮೇಲೆ ಹೇಳಿ ನೀವೇ. ಮಸ್ತಾಗಿರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಆಗಿ ವೀಕ್ಷಕರೇ, ಕೆಲವೊಂದು ಹೋಟೆಲ್ಗಳಲ್ಲಾಗಿರ್ಬೋದು, ಬೇಕರಿಗಳಲ್ಲಾಗಿರ್ಬೋದು, ಬೇರೆ ಕಡೆಯಿಂದ ಮಾಡಿಸಿ ತಗೊಂಬಂದು ಮಾರಾಟ ಮಾಡ್ತಾರೆ. ಬಟ್ ಕೆಲವರು ಓನಾಗೂ ಮಾಡ್ತಾರೆ. ಅಂಥದ್ದೊಂದು ಜಾಗ, ಅದರಲ್ಲೂ ಒಂದು ನಮ್ಮ ಹೋಟೆಲ್ ವಿರಾಟ್ನಲ್ಲಿ ನೀವೇ ಕಣ್ಮುಂದೆ ನೋಡಿದ್ದೀರಾ. ಯಾವುದೇ ರೀತಿ ಅದು ಕೆಮಿಕಲ್ ಇಲ್ಲ, ಸಕ್ಕರೆ, ಮಿಲ್ಕ್ ಪೌಡರ್ ಹಾಗೆ ಶುದ್ಧವಾದ ತುಪ್ಪ ಹಾಕಿ ನಿಮ್ಮ ಕಣ್ಣು ಮುಂದೆನೇ ಮಾಡಿದ್ರು. ರುಚಿಯಾಗಂತೂ ಸಖತ್ತಾಗಿದೆ, ಸಖತ್ ಟೇಸ್ಟಿ ಆಗಿದೆ. ನೀವು ಹೋಟೆಲ್ ವಿರಾಟಕ್ಕೆ ಬಂದು ಸರಿ ಟೇಸ್ಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ ಹೇಗಿದೆ ಅಂತ.